ಎಲ್ಲರಿಗೂ ಬೆಳಗಿನ ಶುಭಾಶಯವನ್ನು ಕೋರುತ್ತಾ KR ಲಕ್ಕಂ ಮೆಮೋರಿಯಲ್ CBSE ಶಾಲೆಯ ಆನ್ಲೈನ್ ತರಗತಿಗಳಿಗೆ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇವತ್ತು ಗಾದೆ ಮಾತು ಮತ್ತು ಪತ್ರ ಮತ್ತು ಅರ್ಜಿಗಳನ್ನು ಯಾವ ರೀತಿಯಾಗಿ ಬರಿಬೇಕೆಂಬುದನ್ನು ತಿಳಿಸಿಕೊಡ್ತೇವೆ. ಇಷ್ಟು ಹೇಳಿದಾಗಲೂ ಕೂಡ ಕೆಲವೊಂದು ಕಡೆ ಎಡವಟ್ಟುಗಳನ್ನು ಮಾಡ್ತಾ ಇರ್ತೀರಿ ತಾವು. ಆ ಒಂದು ಸಂದರ್ಭ ಮತ್ತೆ ಮರುಕಳಿಸಬಾರದು ಅಂತ ತಿಳ್ಕೊಂಡು ನಾನು ಮತ್ತೆ ಒಂದು ಗಾದೆ ಮಾತನ್ನು ಹೇಗೆ ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ನಾನು ಬೋರ್ಡ್ ಮೇಲೆ ಬರಿತೀನಿ, ತಾವೆಲ್ಲ ಬರ್ಕೋತಾ ಹೋಗ್ರಿ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಪ್ರಶ್ನೆ. ಇದು ಗಾದೆ ಮಾತು. ಈ ಗಾದೆ ಮಾತನ್ನ ಬರೆಯೋದಕ್ಕಿಂತ ಮುಂಚಿತವಾಗಿ ನಾವು 3 ಪಾಯಿಂಟ್ಸ್ ಅನ್ನ ಗಮನಿಸಬೇಕಾಗ್ತದೆ. ಒಂದು, ಅರ್ಥ. ಇಲ್ಲಿ ಇಂಟ್ರೊಡಕ್ಷನ್ ಕೊಡ್ತೇವೆ ನಾವು. ಅರ್ಥ ಏನಾಗತ್ತದ? ಮಿಂಚಿ ಹೋದ ಕಾಲಕ್ಕೆ ಅಂತಂದ್ರೆ ಸಮಯ ಗತಿಸಿದ ಮೇಲೆ 1000 ಸಲ ಚಿಂತೆ ಮಾಡಿದ್ರೆ ಏನು ಪ್ರಯೋಜನ ಅಂತ. ಇದ್ದಾಗ ಸಮಯದ ಒಂದು ಸದುಪಯೋಗವಾಗಬೇಕು, ಸಮಯವನ್ನ ಸದ್ಬಳಕೆ ಮಾಡ್ಕೋಬೇಕಾಗ್ತದ. ಸಮಯ ಮತ್ತೆ ಸಿಗೋದಿಲ್ಲ ನಮಗೆ, ಆದರೆ ಆ ಹಂತ, ಆ ವಯಸ್ಸು, ಆ ಶ್ರಮ ಆ ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ಬೇಕಾಗ್ತದೆ. ಅದು ಯಾವುದೇ ಸಂದರ್ಭ ಇರಲಿ, ಯಾವುದೇ ವಸ್ತು ಇರಲಿ, ನೀವು ಸಾಧನೆ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದು ಏನೋ ಒಂದು ಛಲ ಇರ್ತದಲ್ಲ, ಒಂದು ಕಾಲದಲ್ಲಿ ಆಗ್ಬೇಕಷ್ಟೆ. ಮಿಂಚಿ ಹೋದ ಕಾಲಕ್ಕೆ. ಇವತ್ತು ವಿದ್ಯಾರ್ಥಿ ಜೀವನ ಇದೆ ನಿಮ್ಮಗಳದು. ನನ್ನ ವಿದ್ಯಾರ್ಥಿ ಜೀವನವನ್ನ ಈಗಾಗಲೇ ಕಳೆದು ಬಂದಿದ್ದೇನೆ. ಮತ್ತೆ ನಾನು ವಿದ್ಯಾರ್ಥಿ ಜೀವನಕ್ಕೆ ಮರಳಿ ಹೋಗಲು ಸಾಧ್ಯ ಆಗ್ತಾ ಇಲ್ಲ. ನಾನು ನೆನಪಿಸಿಕೊಳ್ಬಹುದು, ವಿದ್ಯಾರ್ಥಿ ಜೀವನ ಆಗಿತ್ತು, ಬಹಳ ಸುಂದರವಾಗಿತ್ತು, ಅಯ್ಯೋ ಇನ್ನೊಂದಿಷ್ಟು ದಿನ ಆ ವಿದ್ಯಾರ್ಥಿ ಜೀವನ ಅನುಭವಿಸ್ಬೇಕಾಗಿತ್ತು ಅಂತ ಅನಿಸ್ತದೆ. ಆದ್ರೆ ಅದೇ ಸಂದರ್ಭದಲ್ಲಿದ್ದಾಗ ನಮಗೆ ಈ ರೀತಿ ಅನಿಸ್ತದೆ. ಯಾವಾಗ ಆ ಸಂದರ್ಭವನ್ನು ನಾವು ಕಳೆದು ಹೊರಗೆ ಬರ್ತೀವೋ ಆವಾಗ ಅದರ ಬಗ್ಗೆ ಬಹಳಷ್ಟು ನೆನಪಿಸ್ಕೊಳ್ತೇವೆ. ಅದಂತ ನೆನಪುಳಿಯುವಂತೆ ಆಗುತ್ತದೆ ನಮ್ಮ ಜೀವನದಲ್ಲಿ. ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿ ನಾವು ಇದ್ದಾಗ ಸರಿಯಾಗಿ ಓದೋದಲ್ಲ, ಸರಿಯಾಗಿ ವರ್ಕ್ ಮಾಡೋದಲ್ಲ, ಅದರ ಪ್ರತಿಫಲನ ಮುಂದೆ ಅನುಭವಿಸ್ತೀವಿ. ಅನುಭವಿಸುವಾಗ ಗೊತ್ತಾಗತ್ತ ಮಿಂಚಿ ಹೋದ ಕಾಲ ಮಿಂಚಿ ಬಿಟ್ಟಿದೆ, ಈಗ ಏನು ಮಾಡಕ್ ಹೋಗೋದು. ನಾನು ವಿದ್ಯಾರ್ಥಿ ಆಗ್ತಾನೆ ಸಾಧ್ಯ ಇಲ್ಲ, ಕುತ್ಕೊಂಡು ಓದ್ಬೋದು ಮನೆಯೊಳಗೆ, ಆದ್ರೆ ವಿದ್ಯಾರ್ಥಿ ಆಗೋದಿಲ್ಲ. ಆ ವಯಸ್ಸು, ಆ ತರಲೆ, ಆ ಆಟ ಪಾಠಗಳು, ಆ ಮೋಜು ಮಸ್ತಿಗಳು, ಆ ಗೆಳೆಯರ ಬಳಗ ನಮಗೆ ಮತ್ತೆ ಮರಕಳಿಸುವುದಿಲ್ಲ ಅಷ್ಟೆ. ಕಾಲ ಈಗಾಗಲೇ ಬಹಳಷ್ಟು ದೂರ ಕ್ರಮಿಸಿದೆ. ಆದರೆ ಚಿಂತಿಸಿ ಫಲವೇನು? ಚಿಂತಿಸಿ ಫಲವೆಲ್ಲ ಚಿಂತನೆ ಮಾಡಿ ಬೇಕಷ್ಟೆ, ಚಿಂತನೆ ಮಾಡಬೇಕಿಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಚಾರಗಳು, ಸಾಕಷ್ಟು ಸಂದರ್ಭಗಳು, ಇಂಥವು ಘಟನೆಗಳಾಗಿ ನೀವು ವಿದ್ಯಾರ್ಥಿ ಜೀವನ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥದ್ದು ಸಾಕಷ್ಟು ವಿಚಾರ. ಅರ್ಥ ಏನ್ ಬರೀತೀರಿ ಅಂತಾರೆ, ಗಾದೆ ಮಾತುಗಳು ಜನಪದರ ಅನುಭವದ ಮಾತುಗಳಾಗಿವೆ. ಗಾದೆ ಮಾತುಗಳು ವೇದದಷ್ಟೇ ಬಹಳ ಪವಿತ್ರತೆಯನ್ನ ಹೊಂದಿವೆ ಅಂತ ಹೇಳ್ತೀವಿ. ಇವೆಲ್ಲ ಇಂಟ್ರೊಡಕ್ಷನ್ ಅಲ್ಲಿ ಬರೀತೀರಿ ನೀವೆಲ್ಲ. ಗಾದೆ ಮಾತುಗಳು ಬರ್ಕೊಳ್ಳಿ. ಗಾದೆ ಮಾತುಗಳು ಜನಪದರ ಅನುಭವದ ನುಡಿಗಳಾಗಿವೆ. ಗಾದೆ ಮಾತುಗಳು ಜನಪದರ ಅನುಭವದ ನುಡಿಗಳಾಗಿವೆ. ಗಾದೆಗಳು ವೇದಕ್ಕೆ ಸಮಾನವೆಂದು ಹೇಳುವುದು. ಇನ್ನು ಮಿಂಚಿ ಹೋದ ಕಾಲಕ್ಕೆಂದ್ರೆ ನಮ್ಮ ಜೀವನದಲ್ಲಿ ಗತಿಸಿದ ಅಂದ್ರೆ ಕಳೆದ ಹೋದ ಜೀವನ
ಮರಳಿ ಸಿಗುವುದಿಲ್ಲ. ಇಂದಿನ ದಿನ ಅದು ನಾಳೆ ಇತಿಹಾಸ. ನಮಗೆ ಸಮಯ ಸಿಕ್ಕಾಗ ಸಮಯದ ಸದುಪಯೋಗವಾಗಬೇಕು. ಆದ್ದರಿಂದ ಈ ಗಾದೆ ಮಾತು ನಮಗೆ ತಿಳಿಸುತ್ತದೆ. ಇಷ್ಟು ನಿಮ್ಗೆ ಅರ್ಥ ಆಗೈತೆ ಅನ್ನೋಕೆ ಇಷ್ಟಪಡೋದು ಸಾಕು. ಗಾದೆ ಮಾತುಗಳು ಜನಪದರ ಅನುಭವದ ನುಡಿಗಳಾಗಿವೆ. ಗಾದೆಗಳು ವೇದಕ್ಕೆ ಸಮಾನವಾದವುಗಳು. ಪ್ರತಿಯೊಬ್ಬರ ಜೀವನದಲ್ಲಿ ಕಳೆದಂತ ಗತಿಸಿದಂತಹ ಸಂದರ್ಭ ಇರ್ಬೋದು, ಜೀವನದ ಮರಳಿ ಸಿಗುವುದಲ್ಲ. ಇಂದಿನ ದಿನ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಸಮಯ. ಆ ಸಮಯ ಕಳೆದ್ರೆ ಅದು ನಾಳೆಯದು ಇತಿಹಾಸ ಒಂದು ಕಾಲಪುಟಗಳಲ್ಲಿ ಸೇರಿಕೊಳ್ಳುತ್ತದ. ಅದಕ್ಕೆ ಸಮಯವನ್ನು ಸಿಕ್ಕಾಗ ನಾವು ಸಮಯದ ಸದುಪಯೋಗ ಪಡಿಸಿಕೊಳ್ಳಬೇಕು. ಅದಕ್ಕೆ ಸಮಯ ಹೋದ ನಂತರ ಅದನ್ನು ಚಿಂತಿಸಿ ಫಲವಿಲ್ಲ ಅಂತಕ್ಕಂಥ ಮಾತು ಈ ಗಾದೆ ಮಾತು ನಮ್ಗೆ ಅರ್ಥ ಕೊಡ್ತದ. ಎಷ್ಟು ಅರ್ಥ ನಮಗೆ ಸಿಕ್ಕರೆ ಸಾಕು, ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅರ್ಥ. ಇನ್ನು ಆ ಅರ್ಥ ಆಯಿತು. ವಿವರಣೆ ಅದನ್ನು ಹೇಗೆ ಕೊಡ್ತೀರಿ? ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾರೆ ಒಂದು ವಿಚಾರ ಬಗ್ಗೆ, ಅದು ಸ್ವಲ್ಪ ಇಲ್ಲಿ ಡೀಪ್ ಆಗಿ ಚರ್ಚೆ ಮಾಡಬೇಕು. ವಿದ್ಯಾರ್ಥಿಗಳು ಕಲಿಯಬೇಕಾದ ಸಂದರ್ಭದಲ್ಲಿ ಕಲಿಯದೆ ಮೋಜು ತಮಾಸೆ ಆಟ ಇವೇ ಜೀವನದಲ್ಲಿ ಮಹತ್ವವನ್ನು ತಿಳಿದು ವಿದ್ಯಾರ್ಥಿ ಜೀವನದ ಗುರಿ ಉದ್ದೇಶಗಳು ಮರೆತು ಜೀವನವನ್ನ ಬಹಳ ಸರಳವಾಗಿ ಕಳೆದುಕೊಂಡು ಹೋಗುತ್ತಾರೆ. ಅವರು ಮುಂದೆ ಜೀವನದಲ್ಲಿ ಬಹಳಷ್ಟು ನೊಂದುಕೊಂಡಾಗ ಅವರ ಹಳೆ ನೆನಪುಗಳು ಕಾಣಿಸುತ್ತವೆ, ಮರುಕಳಿಸುತ್ತವೆ. ಆದ್ದರಿಂದ ಈ ಮೇಲಿನ ಮಾತು ವಿದ್ಯಾರ್ಥಿಗಳಿಗೆ ಬಹಳಷ್ಟು ತಿಳಿಸುತ್ತದೆ ಎಂದು ಹೇಳಬಹುದು. ಇಷ್ಟು ವಿವರಣೆ ಕೊಟ್ರಿ. ಒಂದೇ ಬೈಟು ಅರ್ಥ ಆಯ್ತು, ಎರಡನೇದ್ದು ವಿವರಣೆ ಆಯ್ತು. ಕೊನೆಗೆ ಕನ್ಕ್ಲೂಷನ್ ಬರ್ಬೇಕು. ನೀವು ಕನ್ಕ್ಲೂಷನ್ ಏನ್ ಬರ್ತೀರಿ?
ಈ ಗಾದೆ ಮಾತು ನಿಮ್ಗೆ ಅರ್ಥ ಆಯ್ತು, ಅರ್ಥ ಮಾಡ್ಕೊಂಡ್ರಿ, ಅದರ ಮುಖ್ಯ ಅಂಶಗಳನ್ನ ಕೂಡ ಕೊಟ್ರಿ, ಕೊನೆಗೆ ಏನು ಬರಿತೀರಿ ಗಾದೆ ಮಾತಿಂದ? ವಿವರಣೆ, ಮುಕ್ತಾಯ. ಇಲ್ಲಿ ಬರ್ರಿ, 3ನೇ ಪಾಯಿಂಟು. ಒಟ್ಟಿನಲ್ಲಿ ಹೇಳುವುದಾದರೆ ಗಾದೆ ಮಾತುಗಳು ಜೀವನದ ಅನುಭವದ ಮಾತಾಗಿವೆ. ಜನರು ಇವುಗಳನ್ನ ಅನುಭವಿಸಿ ಗಾದೆಗಳನ್ನ ಜಾರಿಗೆ ತಂದಿದ್ದಾರೆ ಎಂದು ಹೇಳಬಹುದು. ಇವು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲರ ಜೀವನದಲ್ಲಿ ಈ ಘಟನೆಗಳು ನಡೆದಿರುತ್ತವೆ. ಎಂದು ನಾವು ಹೇಳುತ್ತೇವೆ. ಇಷ್ಟನ್ನು ಬರೆದು ಬಿಟ್ಟಿದೆ ಅಂತಂದ್ರೆ ಗಾದೆ ಮಾತಿನ ಸಂಪೂರ್ಣ ಅರ್ಥವಾಗಿದೆ ಇವರಿಗೆ ಎಂದು ತಿಳ್ಕೊಂಡು, ನಿಮಗೆ 3 ಮಾರ್ಕ್ಸ್ ಇರಲಿ 5 ಮಾರ್ಕ್ಸ್ ಇರಲಿ, ನೀವು ಬರೆಯುವಂಥ ಒಂದು ಮೆಥಡ್ ಮೇಲೆ ಹೋಗುತ್ತಾ. ಕನ್ನಡ ಅಂತಂದ್ರೆ ಅದು ಹೆಂಗೆ ಬೇಕಾದಂಗೆ ಬರೆಯೋದಲ್ಲ, ವಾಕ್ಯಗಳ ಜೋಡಣೆ ಸರಿಯಾಗಿರಬೇಕು, ಅದು ಎಲ್ಲರಿಗೂ ಅರ್ಥಬದ್ಧವಾಗಿರಬೇಕು. ಹೀಗಾಗಿ ಗಾದೆಗಳು ನೋಡ್ಲಿಕ್ಕೆ ಬಹಳ ಸರಳ, ಆದ್ರೆ ಜೀವನದಲ್ಲಿ ಆಚರಿಸ್ಕೊಂಡು ಹೋಗ್ಲಿಕ್ಕೆ ಬಹಳ ಕಷ್ಟ ಅನಿಸ್ತಾವ ಒಂದು ಜೀವನದಲ್ಲಿ. ಅದಕ್ಕೆ ನೀವು ಈ ತರನಾಗಿ ಬರೆದಿರ್ತಂದ್ರೆ ಸುಮಾರು 1 ರಿಂದ 1.5 ಪುಟ ಆಗತ್ತೆ. ಇದು ನಾನು ಬರೆದದ್ದು ನೀವು ಬರೆಯಕ್ಕೆ ಹೋದ್ರೆ 1.5 ಪುಟ ಆಗತ್ತ. ನೀವು ಎಷ್ಟು ಮಂದಿ 1.5 ಪುಟ ನೀವು ಪರೀಕ್ಷೆಯಲ್ಲಿ ನೀವು ಬರಿತೀರಿ ಅಂತ ನನಗೆ ಗೊತ್ತಿಲ್ಲ, ಆದರೆ ಬಹಳ ಶಾರ್ಟ್ ಬರಿತೀರಿ, ಬೇಗ ಮುಗಿಸ್ಬೇಕಂತಕ್ಕಂಥ ಒಂದು ಗಡಿಬಿಡಿ ಒಳಗಿರ್ತೀರಿ. ಹಾಗಾಗಬಾರ್ದು. ಮೊದಲು ಅರ್ಥ ಮಾಡ್ಕೋಬೇಕು. ಅದು 1 ಪುಟ ಇರಲಿ 2 ಪುಟ ಆದರೂ ಬರೀಲಿ, ಕೈ ಬರ ನಿಮ್ಮ ದುಂಡಾಗಲಿ ಅಂತಕ್ಕಂಥದ್ದು. ಇಷ್ಟು ಗಾದೆ ಮಾತಾಯ್ತು. ಇನ್ನ ಪತ್ರಗಳ ಬಗ್ಗೆ ಒಂದು ಪತ್ರ ತಿಳಿಸ್ತೇನೆ, ಅದನ್ನ ಯಾವ ರೀತಿಯಾಗಿ ಬರೀಬೇಕು ಅಂತ. ಒಂದು ಪತ್ರ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ವಿಶ್ವ ಪರಿಸರ ದಿನ. ವಿಶ್ವ ಪರಿಸರ ದಿನವನ್ನು ಎಂದು ಆಚರಣೆ ಮಾಡ್ತೀವಿ? ಜೂನ್ 5ರಂದು, ಜನವರಿ ಅಲ್ಲ, ಜೂನ್ 5ರಂದು ವಿಶ್ವ ಪರಿಸರ ದಿನ ಆಚರಿಸ್ತೇವೆ ನಾವು. ವಿಶ್ವ ಪರಿಸರ ದಿನವನ್ನು ಆಚರಿಸಿದ ಬಗ್ಗೆ ನಿಮ್ಮ ಗೆಳೆಯ ಅಥವಾ ಗೆಳತಿ ಕೊಟ್ಟು ಪತ್ರ ಬರೆಯಿ ಅಂತೇಳಿ ಏನಾದರೂ ನಿಮಗೆ ಈ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಪೇಪರ್ದಾಗ ಅಂತಂದ್ರೆ ಅದನ್ನು ಕೂಡ ಸಂಕ್ಷಿಪ್ತವಾಗಿ ಬರೀಲಿಕ್ಕೆ ಹೋಗಬಾರ್ದು. ವಿಶ್ವ ಪರಿಸರ ದಿನಾಚರಣೆ ಯಾಕೆ ಆಚರಿಸ್ತಾರ, ಅದರ ಮಹತ್ವ ಏನು, ಶಿಕ್ಷಕರೇ ಯಾಕೆ ಆಚರಿಸ್ತಾರ, ಮತ್ತು ಬೇರೆ ಬೇರೆ ಕಚೇರಿಗಳಲ್ಲಿ ಅದನ್ನ ಆಚರಿಸ್ತಾರ, ಕಾರಣ ಏನು
ಆ ವಿಶ್ವ ಪರಿಸರ ದಿನದ ಒಂದು ಮಹತ್ವ ಕೂಡ ಅಲ್ಲಿ ಪತ್ರದಲ್ಲಿ ಉಲ್ಲೇಖ ಆಗಬೇಕಾಗಿದೆ. ಅಲ್ಲಿ ಗಿಡ ನೆಟ್ಟರು, ನೀರು ಹಾಕಿದ್ರು, ಆ ಶಿಕ್ಷಕರು ಈ ಶಿಕ್ಷಕರು ಭಾಗವಹಿಸಿದ್ರು ಅಂತ ಬೇಡ. ಇದೆಲ್ಲರೂ ಕೂಡ ಭಾಗವಹಿಸ್ತಾರೆ, ಎಲ್ಲರೂ ಮಾಡ್ತಾರೆ. ಮೊದಲು ವಿಶ್ವ ಪರಿಸರ ದಿನ ಅಂದ್ರೆ ಏನಂತ ತಿಳ್ಕೊಬೇಕು. ವಿಶ್ವ ಪರಿಸರ ದಿನ ಯಾಕೆ ಜಾರಿಗೆ ತಂದ್ರು, ಅದರ ಮಹತ್ವ ಏನು, ಪರಿಸರ ಬಗ್ಗೆನೇ ಯಾಕೆ ಕಾಳಜಿ ಮೂಡಿಸಿರುವತ್ತ. ಹೀಗಾಗಿ ಅದರ ಮಹತ್ವ ಕುರಿತು ಒಂದೆರಡು ಲೈನ್ ಆದ್ರೂ ಕೂಡ ಬರೀಬೇಕಾಗ್ತದ. ಈಗ ಯಾವುದೇ ಒಬ್ಬ ನನ್ನ ಗೆಳೆಯ ಅಂತ ಹೇಳ್ಕೊಡ್ರಿ, ಇಂದ ಅಕ್ಕಿ ವಿಜಯ್ ಕುಮಾರ್ ಅಂತ ಅನ್ಕೊಂಡು, ವಿಜಯ್ ಕುಮಾರ್ ಪಾಟೀಲ್, ಇದು ನನ್ನ ಹೆಸರಂತೆ ಕೊಡ್ರಿ. 8ನೇ ವರ್ಗ ಅವಿಭಾಗ ಇಷ್ಟು ಹಾಕಿ ಪ್ರೀತಿಯ, ನೇರವಾಗಿ ಬನ್ನಿ, ಪ್ರೀತಿಯ ನನ್ನ ಆತ್ಮೀಯ ಗೆಳೆಯ ಅಭಿಷೇಕ್ನಿಗೆ ಮಾಡುವ ನಮಸ್ಕಾರಗಳು. ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿರುವರೇ? ನಾನು ಇಲ್ಲಿ ನನ್ನ ಅಭ್ಯಾಸದೊಂದಿಗೆ ಚೆನ್ನಾಗಿದ್ದೇನೆ. ಮೊನ್ನೆ ಜೂನ್ 5ರಂದು ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅದೇನೆಂದರೆ ವಿಶ್ವ ಪರಿಸರ ದಿನ. ಅಂದು ಹೊಸ ಗಿಡವನ್ನು ನೆಟ್ಟು ಸಸಿಗೆ ನೀರು ಹಾಕಲಾಗಿದೆ. ಇಷ್ಟು ನೀವು ತಿಳಿಸ್ತೀರಿ. ಪರಿಸರ ಸಂರಕ್ಷಣೆ ಎಲ್ಲರ ಆದ್ಯ ಕರ್ತವ್ಯವಾಗಬೇಕು. ಪರಿಸರವನ್ನು ಉಳಿಸಿದರೆ ನಾವು ಉಳಿದಂತೆ. ಪರಿಸರ ಎಲ್ಲರಿಗೂ ಬಹಳಷ್ಟು ಉಪಯೋಗವಿದೆ. ಪರಿಸರದ ಮಹತ್ವ ಅದರ ರಕ್ಷಣೆ ಕುರಿತು ನಮ್ಮ ಶಿಕ್ಷಕರು ಮತ್ತು ಪ್ರಾಚಾರ್ಯರು
ಸಾಕಷ್ಟು ಮಹತ್ವದ ವಿಚಾರವನ್ನು ತಿಳಿಸಿದರು. ಪರಿಸರದ ಬಗ್ಗೆ ಸ್ಲೋಗನ್ಗಳನ್ನು ಭಿತ್ತಿ ಪತ್ರದಲ್ಲಿ ಅಂಟಿಸಲಾಗಿದೆ. ಒಟ್ಟಾರೆಯಾಗಿ ಪರಿಸರ ದಿನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಎಷ್ಟು ವಿಚಾರ ಮುಗಿಸ್ತಾರೆ. ಮಧ್ಯಭಾಗದಲ್ಲಿ ಧನ್ಯವಾದಗಳು ಬರೆಯಿತು. ಧನ್ಯವಾದಗಳು. ಬರೆದು ಇಲ್ಲಿ ತಮ್ಮ ವಿಶ್ವಾಸಿಕ ವಿಜಯ್ ಕುಮಾರ್ ಇಲ್ಲಾರ ಬರೀ ಗೆಳೆಯನಿಗೆ ಬರೀರಿ. ಅವರ ತಂದೆ ಹೆಸರು ಹಾಕ್ರಿ. ಅರವಿಂದ್ ಶಂಕರಗೌಡ ಪಾಟೀಲ್ ಧಾರವಾಡ ತಾಲೂಕ ಜಿಲ್ಲಾ ಧಾರವಾಡ ಬಂದ್ಬಿಟ್ರೆ ನಿಮ್ಮ ಪತ್ರ ಯಶಸ್ವಿಯಾಗಿ ಹೋಗ್ತದ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಈಗ ಗಾದೆ ಮಾತು ಮತ್ತು ಪತ್ರವನ್ನ ನಾನು ತಿಳಿಸಿದ್ದೇನೆ. ಹೇಗೆ ಬರೀಬೇಕು ಗಾದೆ ಮಾತನ್ನ ಮತ್ತು ಇಲ್ಲಿ ಪತ್ರಗಳನ್ನು ಹೇಗೆ ಬರಬೇಕು, ಖಾಸಗಿ ಪತ್ರಗಳನ್ನು ಹೇಗೆ ಬರಬೇಕು, ವ್ಯಾವಹಾರಿಕ ಪತ್ರಗಳನ್ನು ಹೇಗೆ ಬರಬೇಕು ಈಗಾಗಲೇ ತಿಳಿಸಿದೆ. ಮತ್ತೂ ಕೂಡ ತಿಳಿಸಿದೆ. ಸರಿಯಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ರಿ, ಓದ್ರಿ. ನಾಳೆ ಬರ್ತಕ್ಕಂಥ ಪರೀಕ್ಷೆ ಬಹಳಷ್ಟು ಯಶಸ್ವಿಗೊಳಿಸ್ತಾರೆ ಅಂತ ತಗೊಂಡು ಹೇಳ್ತಾ ನನ್ನ ಅವಧಿಯನ್ನು ಮುಗಿಸ್ತೇನೆ. ಧನ್ಯವಾದ.